ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯುವ ನಿಧಿ ಸ್ಟೂಡೆಂಟ್ಗಳಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅಂದರೆ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಸ್ಕಿಪ್ ಮಾಡದೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯುವ ನಿಧಿ ಸ್ಟೂಡೆಂಟ್ಗಳಿಗೆ ಏನಪ್ಪಾ ಅಂದರೆ ಈಗ ಡಿಸೆಂಬರ್ ಆಗಿರ್ಬೋದು, ಜನವರಿ ತಿಂಗಳಾಗಿರ್ಬೋದು, ಹಾಗೆ ಫೆಬ್ರವರಿ ಮುಗಿದು ಮತ್ತು ಈಗ ಮಾರ್ಚ್ ತಿಂಗಳು ಸಹ ಈಗ ಮುಗಿತಾ ಬಂದರೂ ಕೂಡ ಹಣ ಬಿಡುಗಡೆನೇ ಆಗಿಲ್ಲ. ಡಿಸೆಂಬರ್ ಮತ್ತು ಜನವರಿದು ಮತ್ತು ಹಣ ಯಾವಾಗ ಬರುತ್ತೆ ಸರ್, ಮತ್ತು ನೀವು ವಿಡಿಯೋ ಮಾಡಿದ್ರಿ ಕೇವಲ 2-3 ದಿನಗಳಲ್ಲಿ ಹಣ ಜಮಾ ಆಗುತ್ತೆ ಅಂತ ವಿಡಿಯೋ ಮಾಡಿದ್ರಿ ನೀವು ಅಂತ ನಮಗೆ ಕಮೆಂಟ್ ಮಾಡ್ತಾ ಇದ್ರು. ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ನಾ ಹಿಂದೆ ಈ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಮೊದಲೇ ವಿಡಿಯೋದಲ್ಲಿ ನಾನು ಕಾಲ್ ರೆಕಾರ್ಡ್ ಸಹ ಹಾಕಿದ್ದೆ. ಯುವ ನಿಧಿ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದ್ದು ಕಾಲ್ ರೆಕಾರ್ಡ್ ಸಹ ನಾನು ಹಾಕಿದ್ದೆ. ನೀವು ಹೋಗಿ ಆ ವಿಡಿಯೋನ ಸಹ ನೋಡ್ಕೋಬಹುದು. ಆ ಮೊದಲನೇ ವಿಡಿಯೋದಲ್ಲಿ ಏನಂತ ಹೇಳಿದ್ದಾರೆ ಅವರು ಕಾಲ್ ರೆಕಾರ್ಡಿನಲ್ಲಿ ಅಂದ್ರೆ, ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಲ್ರೆಡಿ ಈಗ ಡಿಸೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ. ನಾವು ಈಗ ಡಿ.ಬಿ.ಟಿ ಪುಷ್ಡ್ ಮಾಡಿದ್ವಿ ಅಂದ್ರೆ ಎಲ್ಲ ಸ್ಟೂಡೆಂಟ್ಗಳಿಗೆ ಹಣ ನೇರವಾಗಿ ಅವ್ರ ಖಾತೆಗೆ ಜಮಾ ಆಗುತ್ತೆ ಅಂತ ಅವ್ರು ಹೇಳಿದ್ರು. ನಾನು ವಿತ್ ಪ್ರೂಫ್ ಸಮೇತ ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸುವಂತ ಕೆಲಸ ಮಾಡಿದ್ದೆ. ಆದರೆ ಮತ್ತೆ ಸೆಕೆಂಡ್ ಏನಾಯ್ತು ಅಂದ್ರೆ ಮತ್ತೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅಂದ್ರೆ ಅವಾಗೂ ಸಹ ನಾನು ಯುವ ನಿಧಿ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಕೇಳಿದ್ದೆ. 2-3 ದಿನಗಳಲ್ಲಿ ಹಣ ಬರುತ್ತೆ ಅಂತ ಹೇಳಿದ್ರಿ. ಆದ್ರೆ ಈಗ ಫೆಬ್ರವರಿ ಮಂತ್ ಮುಗಿದ್ರು ಕೂಡ ನಮಗೆ ಯಾವುದೇ ರೀತಿ ಹಣ ಜಮಾನೇ ಆಗಿಲ್ಲ ಅಂತ ನಾನು ಕೂಡ ಕೇಳಿದ್ದೆ. ಅವರು ಈ ಮಂತ್ ಎಂಡ್ ಒಳಗಡೆನೆ ಹಣ ಬರುತ್ತೆ ಅಂತ, ಫೆಬ್ರವರಿ ಮಂತ್ ಎಂಡ್ ಒಳಗಡೆನೆ ಹಣ ಬರುತ್ತೆ ಅಂತ ಹೇಳಿದ್ರು. ಹಾಗೆ ಫೆಬ್ರವರಿ ತಿಂಗಳು ಕೂಡ ಮುಗಿದು ಈಗ ಮಾರ್ಚ್ ಕೂಡ ಈಗ ಮುಗಿತಾ ಬಂದ್ರು ಕೂಡ ಅವರು ಮೊನ್ನೆನೂ ಕೂಡ ನಾನು ಕಾಲ್ ಮಾಡಿ ಕೇಳಿದ್ದೆ. ಏನಂತ ಹೇಳಿದ್ದಾರೆ ಅಂದ್ರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ನಮಗೆ ಹಣ ಬಂದಿಲ್ಲ. ಹಣ ಬಂದ್ರೆ ಮಾತ್ರ ನಾವು ಎಲ್ಲ ಸ್ಟೂಡೆಂಟ್ಗಳಿಗೆ ಜಮಾ ಮಾಡುವ ಕೆಲಸ ಮಾಡ್ತೇವೆ. ಯಾವುದೇ ರೀತಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ನೂ ಹಣನೇ ಬಿಡುಗಡೆ ಆಗಿಲ್ಲ ಅಂತ ಈ ರೀತಿ ಅವರು ಹೇಳಿದ್ದಾರೆ. ಡಿಸೆಂಬರ್ ಆಗಿರ್ಬೋದು, ಜನವರಿ ಆಗಿರ್ಬೋದು, ಹಾಗೆ ಈ ಫೆಬ್ರವರಿ ಆಗಿರ್ಬೋದು, ಹಾಗೆ ಮಾರ್ಚ್ ತಿಂಗಳಾಗಿರ್ಬೋದು, ಯಾವುದೇ ರೀತಿ ಡಿಸೆಂಬರ್ ಜನವರಿ ತಿಂಗಳ ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಡುಗಡೆನೇ ಆಗಿಲ್ಲ ಅಂತ ಅವರು ಡಿಪಾರ್ಟ್ಮೆಂಟ್ ಕಡೆಯಿಂದ ಹೇಳಿದ್ದಾರೆ. ನೋಡೋಣ ಯಾವಾಗ ಜಮಾ ಆಗುತ್ತೆ ಅಂತ. ಪ್ರತಿಯೊಬ್ಬರು ಕೂಡ ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ನಮಗೆ ಹಣ ಬರೋದಿಲ್ಲ ಬಿಡು ಅಂತ ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಕೊಡದೇ ಇರಬಾರದು. ಪ್ರತಿಯೊಬ್ಬರು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳಿ. ನೋಡೋಣ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತ. ಯಾಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅವಾಗ ಡಿಸೆಂಬರ್ ಮತ್ತು ಜನವರಿ ಕಂತು ಒಟ್ಟಿಗೆ ಸೇರಿ ಜಮಾ ಆಗುವ ಸಾಧ್ಯತೆ ಇದೆ. ನೋಡೋಣ, ವಿಡಿಯೋ ಮಾಡಿ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೇನೆ. ನಾ ಯಾವುದೇ ರೀತಿ ನಿಮಗೆ ಫೇಕ್ ಆಗಿ ವಿಡಿಯೋ ಮಾಡೋದಿಲ್ಲ. ನೀವು ಕೂಡ ಯುವ ನಿಧಿ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಸಹ ಕೇಳಬಹುದು. ನಿಮ್ಗೇನಾದ್ರೂ ನಂಬರ್ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ನಂಬರ್ನ ನಿಮಗೆ ಕಳಿಸ್ತೇನೆ. ನೀವು ಕೂಡ ಕಾಲ್ ಮಾಡಿ ಕೇಳಿ ಹಣ ಯಾವಾಗ ಬರುತ್ತೆ ಅಂದ್ರೆ ನಿಮಗೂ ಕೂಡ ಸೇಮ್ ಉತ್ತರನೇ ಅವರು ಕೊಡ್ತಾರೆ, ಯಾವುದೇ ರೀತಿ ಹಣ ಬಿಡುಗಡೆ ಆಗಿಲ್ಲ ಅಂತ. ಅದಕ್ಕಾಗಿ ಇಲ್ಲಿ ಸ್ಟೇಟಸ್ ಅಲ್ಲಿ ನೋಡ್ಬೋದು ನೀವು. ಈಗ ಆಲ್ರೆಡಿ ಫೆಬ್ರವರಿ ತಿಂಗಳು ಕೂಡ ಇಲ್ಲಿ ಶೋ ಆಗ್ತಾ ಇದೆ ಸ್ಟೇಟಸ್ ಅಲ್ಲಿ. ಆದರೆ ಅದು ಕೂಡ 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಅಂದ್ರೆ ಪೇಮೆಂಟ್ ಸ್ಟೇಟಸ್ ಅಲ್ಲಿ 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಅಂದ್ರೆ ಈಗ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ. ಡಿಸೆಂಬರ್ದು ಕೂಡ ಇನ್ನೂ ಪೆಂಡಿಂಗ್ ಇದೆ. ಹಾಗೆ ಜನವರಿ ಮತ್ತು ಫೆಬ್ರವರಿ ಮಾರ್ಚ್ ತಿಂಗಳದು ಕೂಡ ಎಲ್ಲ ಪೆಂಡಿಂಗ್ ಇರೋದ್ರಿಂದ ಯಾವುದೇ ರೀತಿ ಇಲ್ಲಿ ಸ್ಟೇಟಸ್ ಅಪ್ಡೇಟೇನೆ ಆಗಿಲ್ಲ. ಡಿಸೆಂಬರ್ದು ಅಪ್ಡೇಟ್ ಆದರೆ ಮಾತ್ರ ಜನವರಿದು ಕೂಡ ಅಪ್ಡೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇಷ್ಟು ಮಾಹಿತಿ ಇತ್ತು ನಿಮಗೆ ತಿಳಿಸುವಂತ ಕೆಲಸ ಮಾಡೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಉಪಯುಕ್ತವಾಗಿದೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಈ ಮಾಹಿತಿ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.